ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಪ್ರತಿ ತಿಂಗಳು ಒಂದು 7,000ವರೆಗೂ ಕೂಡ ಹಣ ಆದರೆ ಸಿಗುತ್ತೆ. ಇದು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂತಹ ಒಂದು ಕೆಲಸ ಆಗಿದೆ ಸ್ನೇಹಿತರೆ. ಇದು ಮೋದಿ ಅವರ ಒಂದು ಹೊಸ ಯೋಜನೆ. ಈ ಒಂದು ಯೋಜನೆ ಯಾವ ರೀತಿ ಅಪ್ಲೈ ಮಾಡಬೇಕು, ಇದ್ರಿಗಿರುವಂತಹ ಅರ್ಹತೆಗಳೇನು, ಇದ್ರ ಬಗ್ಗೆ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರು. ಈ ಒಂದು ಯೋಜನೆ ಯಾವುದು, ಇದ್ರಿಗೆ ಅಪ್ಲೈ ಮಾಡೋದು ಹೇಗೆ, ಇದ್ರಿಗೆ ಅಮೌಂಟ್ ನಮ್ಗೆ ಯಾವ ರೀತಿ ಕೊಡ್ತಾರೆ ಏನು ಅನ್ನುವಂತಹ ಎಲ್ಲ ಡೌಟ್ಸ್ಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನೆ ಕುರಿತಾದ್ರೆ ನಿಮಗೆ ತಿಳಿಸ್ತೀನಿ. ಎಲ್ಲರೂ ಡೀಟೇಲ್ ಆಗಿ ಕೇಳಿ, ಓಕೆನಾ? ಗೊತ್ತಾಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ವಿಡಿಯೋ ಕೊನೆವರೆಗೂ ನೋಡಿ. ನಾನೊಂದು 3 ನಿಮಿಷದಲ್ಲಿ ಮುಗಿಸ್ತೀನಿ, 3-4 ನಿಮಿಷದಲ್ಲಿ ವಿಡಿಯೋ ಮುಗಿಸ್ತೀನಿ. ನೋಡಿ, ನೀವು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಯೋಜನೆಯನ್ನು, ಹಣ ಯಾವ ರೀತಿ ಕೊಡ್ತಾರಂತ. ಸ್ನೇಹಿತರೆ, ನಾನು ಈ ಒಂದು ಯೋಜನೆಯನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಭೀಮಾ ಸಖಿ ಯೋಜನೆ ಅಂತ ಇದು ಬಂದ್ಬಿಟ್ಟು ಭೀಮಾ ಸಖಿ ಯೋಜನಾ. LIC ಭೀಮಾ ಸಖಿ ಯೋಜನೆಗೆ ಅರ್ಜಿ ಆಹ್ವಾನ ಆದ್ರೆ ಬಿಟ್ಟಿದ್ದಾರೆ. ಮಹಿಳೆಯರಿಗೆ ಉದ್ಯೋಗ ಅವಕಾಶ ಅರ್ಜಿ ಸಲ್ಲಿಸಲು ನಿಮ್ಗೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡ್ಬೇಕೇನೋ ತಿಳಿಸ್ಕೊಡ್ತೀನಿ. ಅರ್ಜಿ ಆದ್ರೆ ಓಪನ್ ಆಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ಈಗ ಯಾರು ಇಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಅಂದ್ಬಿಟ್ಟು ನೀವು ಗಂಡಸರು ಕೆಲವರು ವಿಡಿಯೋನ ಸ್ಕಿಪ್ ಮಾಡಿ ಹೊರಟೋಗ್ತೀರಾ. ಸ್ಕಿಪ್ ಮಾಡಿ ಹೋಗ್ಬೇಡಿ ನೀವು, ಯಾಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ನೀವು ವಿಡಿಯೋ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡ್ರೆ ನಿಮಗೆ ಗೊತ್ತಿರುವಂತಹ ಮಹಿಳೆಯರಿಗೆ ನೀವು ಈ ಒಂದು ಇನ್ಫಾರ್ಮೇಶನ್ ಆದ್ರೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ LIC ಭೀಮಾ ಸಖಿ ಯೋಜನಾ, ಭಾರತೀಯ ಜೀವ ವಿಮಾ ನಿಗಮದ LIC ಭೀಮಾ ಸಖಿ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಹತೆಗಳೇನು, ವೇತನ ಎಷ್ಟು ದೊರಕುತ್ತದೆ, ಮಾನದಂಡಗಳೇನು, ಎಲ್ಲದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಭೀಮಾ ಸಖಿ ಯೋಜನೆ, ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು LIC ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಈ ಯೋಜನೆಯ ಮೂಲಕ 18ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರಿಗೆ LIC ಏಜೆಂಟ್ನಿಂದ ಡೆವಲಪ್ಮೆಂಟ್ ಆಫೀಸರ್ ಆಗುವ ತನಕ ವಿವಿಧ ಅವಕಾಶ ಆದ್ರೆ ಇಲ್ಲಿ ದೊರಕುತ್ತದೆ. ಇಲ್ಲಿ ವಯಸ್ಸು ಬಂದ್ಬಿಟ್ಟು 18 ಆಗಿರ್ಬೇಕು ಮಿನಿಮಮ್. 18ರಿಂದ 70, ಓಕೆನಾ? 18 ವಯಸ್ಸಿಂದ 70ವರೆಗೂ, ಓಕೆನಾ? ಯಾರು 18 ವಯಸ್ಸಿಂದ 70 ವರ್ಷ ಒಂದು ವಯಸ್ಸಲ್ಲಿ ಇರ್ತಾರೋ ಅಂತ ಅವ್ರಿಗೆ ಇಲ್ಲಿ ಒಳ್ಳೆ ಆಪರ್ಚುನಿಟಿ. LIC ಏಜೆಂಟ್ನಿಂದ ಡೆವಲಪ್ಮೆಂಟ್ ಆಫೀಸರ್ ಆಗುವ ತನಕ ಇಲ್ಲಿ ನಿಮಗೆ ಅವಕಾಶಗಳಾದ್ರೆ ಕೊಡ್ತಿರ್ತಾರೆ. ಇಲ್ಲಿ ಈ ಯೋಜನೆಗೆ ಆಯ್ಕೆಯಾದವರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಪಂಡ್ ದೊರಕುತ್ತದೆ. 2ನೇ ವರ್ಷದಲ್ಲಿ 6,000 ರು ಮತ್ತು 5,000 ರು ಸ್ಟೈಪಂಡ್ ಹೆಚ್ಚಲಿದೆ. ಇದರೊಂದಿಗೆ ವಾರ್ಷಿಕ 24 ಗುರಿ ಸಾಧಿಸಿದವರಿಗೆ ವರ್ಷಕ್ಕೆ 48,000 ರೂಪಾಯಿ ಕಮಿಷನ್ ಕೂಡ ದೊರಕಲಿದೆ ಸ್ನೇಹಿತರೆ. ಇಲ್ಲಿ ನೋಡಿ, LIC ಭೀಮಾ ಸಖಿ ಯೋಜನೆಯು ಗ್ರಾಮೀಣ ಭಾಗದ ಮಹಿಳೆಯರಿಗೆ ವಿಶೇಷ ಅವಕಾಶವಾಗಿದೆ. ಇದರೊಂದಿಗೆ ಗ್ರಾಮೀಣ ಭಾಗದಲ್ಲಿ LIC ವಿಮೆ ಪಾಲಿಸಿದಾರರನ್ನು ಹೆಚ್ಚಿಸಲು ಕೂಡ ನೆರವಾಗಲಿದೆ ಸ್ನೇಹಿತರೆ. ಈ ಯೋಜನೆಯ ಮೂಲಕ LICಗೆ ಸಾಮಾಜಿಕ ಕಲ್ಯಾಣದ ಜೊತೆಗೆ ಬಿಸ್ನೆಸ್ ಗ್ರೋತ್ ಕೂಡ ಆಗಲಿದೆ. ಮಹಿಳಾ ಸ್ವಾವಲಂಬನೆ ಹೆಚ್ಚಿಸಲು ಕೂಡ ಇದು ನೆರವಾಗಲಿದೆ. LIC ಭೀಮಾ ಸಖಿ ಯೋಜನೆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಸ್ಥಿರ ಆದಾಯ ಕೂಡ ದೊರಕಲಿದೆ. ಈ ಯೋಜನೆ ಮೂಲಕ ಮಹಿಳೆಯರು ಕನಿಷ್ಠ 7,000 ರೂಪಾಯಿಯಿಂದ ಗರಿಷ್ಠ 21,000 ರೂಪಾಯಿವರೆಗೆ ತಿಂಗಳಿಗೆ ದುಡಿಯಬಹುದು. ಬರೀ 7,000 ಮಾತ್ರ ಅಲ್ಲ, ನೀವು ಎಕ್ಸ್ಟ್ರಾ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ 7,000ರಿಂದ ನೀವು 21,000 ರೂಪಾಯಿವರೆಗೂ ಕೂಡ ಇಲ್ಲಿ ದುಡಿಬಹುದಾಗಿರುತ್ತೆ. ಅವ್ರು ಕೊಟ್ಟಿರುವಂತಹ ಟಾರ್ಗೆಟ್ಸ್ ಎಲ್ಲ ರೀಚ್ ಎಲ್ಲ ಮಾಡಿದಾಗ ಇಲ್ಲಿ ನಿಮಗೆ 7,000 ಅಂತೂ ಬಂದೇ ಬರುತ್ತೆ. ನಿಮ್ಗೆ ಇನ್ನೂ ಹೆಚ್ಚು ಕೂಡ ನೀವು ಮಾಡ್ಕೋಬಹುದಾಗಿರುತ್ತೆ. ನೀವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. 21,000 ಹಣ ಪಡ್ಕೋಬಹುದಾಗಿರುತ್ತೆ. ಮೊದಲ ವರ್ಷ ಪ್ರತಿ ತಿಂಗಳು 7,000 ಪಡೆಯಲಿದ್ದಾರೆ. 2ನೇ ವರ್ಷ 6,000 ರೂಪಾಯಿ ಮತ್ತು 3ನೇ ವರ್ಷ 5,000 ರೂಪಾಯಿ ಪ್ರತಿ ತಿಂಗಳು ಸ್ಟೈಪೆಂಡ್ ದೊರಕಲಿದೆ. ಇದು ಮಾಡೋಕ್ಕೆ, ಈ ಕೆಲಸ ಮಾಡೋಕ್ಕೆ ನಾವು ಏನು ಓದಿರಬೇಕು ಏನು ಅಂತೆಲ್ಲ ನೀವು ಕೇಳ್ತೀರಾ. ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ, ವಿಡಿಯೋ ನೋಡ್ತಾ ಹೋಗಿ. ಮೊದಲ ಹಂತದಲ್ಲಿ ಭೀಮಾ ಸಖಿ ಯೋಜನೆಗೆ 35,000 ಮಹಿಳೆಯರನ್ನು ನೇಮಕ ಮಾಡಲು ಉದ್ದೇಶಿಸಲಾಗಿದೆ. ಮೊದಲ ಹಂತದಲ್ಲಿ ಈ ಒಂದು ಭೀಮಾ ಸಖಿ ಯೋಜನೆಗೆ 35,000 ಇಲ್ಲಿ ಪೋಸ್ಟ್ಗಳಿದಾವೆ. 35,000 ಮಹಿಳೆಯರನ್ನಾದ್ರೆ ಇಲ್ಲಿ ನೇಮಕ ಮಾಡ್ಕೊಳ್ತಾರಂತೆ. ಈ ಯೋಜನೆಗೆ ಮುಂದಿನ ದಿನಗಳಲ್ಲಿ 50,000 ಮಹಿಳೆಯರನ್ನು ನೇಮಕ ಮಾಡುವ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ 50,000 ಮಾಡ್ತಾರೆ. ಈಗ ಸದ್ಯಕ್ಕೆ 35,000 ಮಹಿಳೆಯರನ್ನಾದ್ರೆ ಹೈರ್ ಮಾಡ್ಕೊಂತಿದ್ದಾರೆ. ಈ ಒಂದು ಯೋಜನೆ ದೇಶಾದ್ಯಂತ ಆರಂಭವಾಗಲಿದೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳೇನೆಂದ್ರೆ, ಮೊದಲನೇದಾಗಿ LIC ಭೀಮಾ ಸಖಿ ಎನ್ನುವುದು ಸ್ಟೈಪಂಡರಿ ಸ್ಕೀಮ್ ಆಗಿದೆ.
3 ವರ್ಷಗಳ ಕಾಲ ಸ್ಟೈಪಂಡ್ ದೊರಕಲಿದೆ. ಈ ಯೋಜನೆಗೆ ಆಯ್ಕೆಯಾದವರನ್ನು ಕಾಯಂ ಉದ್ಯೋಗಿಗಳ ರೀತಿ ನೋಡಲಾಗುವುದಿಲ್ಲ. ಮೊದಲನೇದು ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ವಯಸ್ಸು ಬಂದು 18ರಿಂದ 70 ವರ್ಷವಾಗಿರಬೇಕು. ಓಕೆನಾ, 18ರಿಂದ 70 ವರ್ಷ ಒಳಗಿರುವಂತಹ ವಯಸ್ಸಿನವ್ರು ಮಾತ್ರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಿದ್ಯಾ ಅರ್ಹತೆ ಬಂದು 10ನೇ ತರಗತಿ. 10ನೇ ತರಗತಿ ನಿಮ್ಮದು ಕನಿಷ್ಠ ವಿದ್ಯಾ ಅರ್ಹತೆ ಇರಬೇಕು. ಓಕೆನಾ. ಪ್ರತಿ ವರ್ಷದ ಸ್ಟೈಪಂಡರಿ ಅವಧಿಯಲ್ಲೂ ಅಭ್ಯರ್ಥಿಗಳು ಪರ್ಫಾರ್ಮೆನ್ಸ್ಗೆ ಮಾನದಂಡಗಳು ಇರುತ್ತವೆ. ನಿರ್ದಿಷ್ಟ ಟಾರ್ಗೆಟ್ಗಳು ಪೂರೈಸಬೇಕಾಗುತ್ತದೆ. ಮೊದಲ ವರ್ಷ 24 ಲೈವ್ಸ್ ಪೂರೈಸಬೇಕು. ಮೊದಲ ವರ್ಷದ ಕಮಿಷನ್ ಬೋನಸ್ ಕಮಿಷನ್ ಹೊರತುಪಡಿಸಿ 48,000 ರೂಪಾಯಿ ಆದರೆ ದೊರಕುತ್ತದೆ ನಿಮಗೆ. ಈಗಾಗಲೇ LICಯಲ್ಲಿ ಕೆಲಸ ಮಾಡುವವರು, ಏಜೆಂಟ್ ಆಗಿರುವವರು MCAಗೆ ಅರ್ಜಿ ಸಲ್ಲಿಸುವಂತೆ ಇಲ್ಲ. ಅವರ ಕುಟುಂಬದವರು ಅರ್ಜಿ ಸಲ್ಲಿಸುವಂತೆ ಇಲ್ಲ. ಈಗಾಗಲೇ LICನಲ್ಲಿ ಕೆಲಸ ಮಾಡ್ತಿರುವವರಾದರೆ ಇದಕ್ಕೆ ಅರ್ಜಿ ಸಲ್ಲಿಕೆ ಮಾಡೋಕ್ಕಾಗಲ್ಲ. ಓಕೆನಾ. ಈಗಾಗಲೇ LIC ಏಜೆಂಟ್ ಆಗಿ ಕೆಲಸ ಮಾಡುತ್ತಿರುವವರು, ಈ ಹಿಂದೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದವರು ಅರ್ಜಿ ಸಲ್ಲಿಸುವಂತೆ ಇಲ್ಲ. ಓಕೆನಾ. ನೀವು ಅರ್ಜಿ ಸಲ್ಲಿಕೆ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಿಮ್ಮ ಮನೆಯಲ್ಲಿ LIC ಏಜೆಂಟ್ ಇದ್ದು ನೀವಾದರೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕಾಗಲ್ಲ. ಅರ್ಜಿ ನಮೂನೆ ಜೊತೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಲಗತ್ತಿಸಬೇಕು. ವಯಸ್ಸಿನ ದೃಢೀಕರಣ, ವಿಳಾಸ ದೃಢೀಕರಣ, ಶೈಕ್ಷಣಿಕ ದಾಖಲೆಗಳ ಪ್ರತಿಯನ್ನು ಸ್ವಯಂ ದೃಢೀಕರಿಸಿ ಸಲ್ಲಿಸಬೇಕು. ಸ್ನೇಹಿತರೆ, ಈ ಒಂದು ಎಲ್ಲ ಮಾನದಂಡಗಳಿರುತ್ತೆ. ಇದು ಎಲ್ಲ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲೂ ಇದೆ. ಆದರೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ನೀವು ಮಿಸ್ಟೇಕ್ಸ್ ಮಾಡ್ತಿರ್ತೀರಾ. ಅದರಿಂದ ನಿಮ್ಮ ಒಂದು ತಾಲೂಕಲ್ಲಿ ಇಲ್ಲಾಂದರೆ ನಿಮ್ಮ ಒಂದು ಡಿಸ್ಟಿಕ್ಕಲ್ಲಿ ಇರುವಂತಹ LIC ಆಫೀಸ್ಗಳಿಗೆ ಹೋಗ್ಬಿಟ್ಟು ನೀವು LIC ಆಫೀಸಲ್ಲಾದರೆ ಅಪ್ಲೈ ಮಾಡಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಭೀಮಸಖಿ ಯೋಜನೆಗೆ ಅಪ್ಲೈ ಮಾಡಬೇಕಂತ ಹೇಳಿ ಈ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಆಗ ಅವರು ಅಪ್ಲೈ ಮಾಡಿಕೊಡ್ತಾರೆ. ಸ್ನೇಹಿತರೆ, ನೀವೇ ಆನ್ಲೈನಲ್ಲಿ ಮಾಡೋಕ್ಕೆ ಹೋಗಿ ಮಿಸ್ಟೇಕ್ಸ್ ಮಾಡಿ ಅದು ಮತ್ತೆ ಅರ್ಜಿ ತಿರಸ್ಕರಿಸೋದು ಅವೆಲ್ಲ ರಿಜೆಕ್ಟ್ ಆಗೋದೆಲ್ಲ ಯಾಕೆ ತಲೆನೋವು. LIC ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ತಾಲೂಕಲ್ಲಿ ಇಲ್ಲ ಡಿಸ್ಟಿಕ್ಕಲ್ಲಿ ಇರುವಂತಹ LIC ಆಫೀಸ್ಗೆ ಹೋಗಿ ಈ ಒಂದು ಅರ್ಜಿ ಸಲ್ಲಿಕೆ ಆದರೆ ಮಾಡಿ. ಸ್ನೇಹಿತರೆ, ಭೀಮಸಖಿ ಯೋಜನೆಗೆ ಎಲ್ಲರೂ ಅರ್ಜಿ ಸಲ್ಲಿಸಿ. ನಿಮ್ಗೆ ಇದ್ರ ಬಗ್ಗೆ ಇನ್ನು ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.